ಅವನಿಗೆ ಕಾಟ ನಿಲ್ಲಿಸಿ ಅವನಿಗೆ ನಾವು ಶಿಕ್ಷೆ ಕೊಡೋಂಗ್ ಮಾಡ್ತೀವಿ. KRS ಪಕ್ಷ ಸುಮ್ಮನೆ ಅಲ್ಲ, ರವಿಕೃಷ್ಣ ರೆಡ್ಡಿ ಸುಮ್ಮನೆ ಅಲ್ಲ. ಯಾರಾದ್ರೂ ಲೋಕಾಯುಕ್ತ ಕೇಸ್ ತಗೊಂಡೋಗಿ ಗಿರಾಕಿಗಳು ಬಂದಂಗೆ ಏನು ಕುಣಿದಾಡ್ತಾರೆ. ಈ ಆಕ್ರೋಶ ಇದೆಯಲ್ವಾ, ಕೇವಲ ಬರವಣಿಗೆ ಮಾಡ್ಕೊಂಡು ಬಾಯಿ ಬೇದಿ ಮಾಡ್ಕೊಂಡು ನಾವು ಮಾಡ್ತಾ ಇಲ್ಲ. ಜೈಲಲ್ಲಿರೋ ಅಕ್ರಮಗಳ ಬಗ್ಗೆ ಎಲ್ಲ ಹೇಳಿದ್ರು. ಕತ್ತಿನ ಪಟ್ಟಿ, ನಾನು ಇನ್ನೇನು ಕತ್ತಿನ ಪಟ್ಟಿ ಇಟ್ಕೊ ಬಂದು ಒಳಗಡೆ ತಳ್ಳಿ ಬಲಾತ್ಕಾರವಾಗಿ ಪೊಲೀಸ್ ಏನ್ ಸ್ಟೇಟ್ಮೆಂಟ್ ಬಿಡುಗಡೆ ಮಾಡ್ತಾರೆ ಅದೇ ತಾನೇ ಪತ್ರಿಕೆಗಳಲ್ಲಿ ಬರೋದು. ಅಲ್ಲಿ ಖುದ್ದು ಇದ್ದು ನೋಡೋಂಥವ್ರು ಎಷ್ಟು ಜನ ಬರೀತಾರೆ. ನಾನು ಅಳಿವೆ, ನೀನ್ ಅಳಿವೆ, ನಮ್ಮೆಲುಬುಗಳ ಮೇಲೆ ಮೂಡಲಿ ನವ ಭಾರತದಲ್ಲಿ ನೋಡಿ, ನಡೆ ಮುಂದೆ. ಬಟ್ ಎಲ್ಲ ಒಂದ್ ಕಡೆ KRS ಪಕ್ಷ ಈ ಜನಪ್ರತಿನಿಧಿಗಳು ಮತ್ತೆ ಈ ರಕ್ಷಕರು ಅಂತ ಹೇಳಿ ಏನು ಭಕ್ಷಕರ ತರ ಇವತ್ತಿನ ವ್ಯವಸ್ಥೆಯಲ್ಲಿ ಅಧಿಕಾರಿಗಳಿಗೆ, ವಿಶೇಷವಾಗಿ ಪೊಲೀಸರಿಗೆ ಒಂದು ನಡುಕ ಹುಟ್ಟಿಸಿದೆ. ಹೇಗ್ ಸಾಧ್ಯ ಸರ್ ಇದು? ಇಲ್ಲಿವರೆಗೂ ಎಷ್ಟು ಜನ ತಮ್ಮ ಒಂದು ಈ ಹೋರಾಟದಲ್ಲಿ ಅಂದ್ರೆ ಕೆಲಸ ಸಸ್ಪೆಂಡ್ ಆಗಿರ್ಬೋದು, ಜನ ಆಗಿದೆ. ಇವತ್ತು ಎರಡು ಕಾರಣಕ್ಕೆ. ಒಂದು ಆಧುನಿಕ ತಂತ್ರಜ್ಞಾನ, ಈ ಫೇಸ್ಬುಕ್ ಲೈವ್, ವಿಶೇಷವಾಗಿ ಲೈವ್ ಇರಲಿಲ್ಲ ಅಂದಿದ್ರೆ ನಾವು ಈ ಮಟ್ಟಕ್ಕೆ ಹೋಗಕ್ಕಾಗ್ತಾ ಇರಲಿಲ್ಲ, ಬಡ್ದಾಕ್ಬಿಡ್ತಾ ಇದ್ರು. ಈಗ ನಾವು ನೋಡ್ತೀವಲ್ವಾ, ಪೊಲೀಸ್ ಸ್ಟೇಷನ್ ಮುಂದೆನೋ ಅಥವಾ ಎಲ್ಲೋ ಹೋದಾಗ ಪೊಲೀಸರು ಜನರನ್ನೇ ಹೊಡೆದು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿ ಕಲ್ಲು ಹೊಡೆದಂತಹ ಜನರ ಮೇಲೆ ಪೊಲೀಸ್ ಲಾಠಿ ಚಾರ್ಜ್ ಅಂತ ಬರ್ಸ್ಬಿಟ್ಟಿದ್ದಾರೆ ಪತ್ರಿಕೆಗಳು. ಪೊಲೀಸ್ ಏನ್ ಸ್ಟೇಟ್ಮೆಂಟ್ ಬಿಡುಗಡೆ ಮಾಡ್ತಾರೆ ಅದೇ ತಾನೇ ಪತ್ರಿಕೆಗಳಲ್ಲಿ ಬರೋದು. ಅಲ್ಲಿ ಖುದ್ದು ಇದ್ದು ನೋಡೋಂಥವ್ರು ಎಷ್ಟು ಜನ ಬರೀತಾರೆ. ಯಾಕಂದ್ರೆ ಅವ್ರೂ ಡೀಲ್ ಆಗಿರ್ತಾರೆ, ಅವ್ರಿಗೂ ಮೇಲೇನು ಬೇರೆ ಇನ್ಫ್ಲುಯೆನ್ಸ್ ಇರುತ್ತಲ್ಲ. ಇವತ್ತು ನೀನು ಹಿಂಗೆ ಬರಲಿಲ್ಲ ಅಂದ್ರೆ ಮುಂದಕ್ಕೆ ನಿನ್ಗೆ ಯಾವ ಸೋರ್ಸು ಕೊಡೋದು, ಯಾವ ನ್ಯೂಸು ಕೊಡಲ್ಲ ಅಂತ ಹೇಳ್ಬಿಡ್ತಾರೆ. ಆ ವರದಿಗಾರರು ಬಹುತೇಕವಾಗ ಅವಾಗ ಆಗ್ಬೇಕಾಗಿರೋದೇನಪ್ಪ, ಒಂದಕ್ಕೆ ಹೋಗ್ಲಿ, ಇದೊಂದು ಹೋಗ್ಲಿ ಅಂತೇಳಿ ಬಿಟ್ಬಿಡ್ತಾರೆ. ಆದರೆ ನಮ್ಮನ್ನು ಕಾಪಾಡಿದ್ದು, ನಮ್ಗೆ ಅವಕಾಶ ಕೊಟ್ಟಿದ್ದು ಫೇಸ್ಬುಕ್ ಲೈವ್. ಎರಡನೇದು ನಮ್ಮ ಧೈರ್ಯ. KRS ಪಕ್ಷದವ್ರನ್ನ ನಾನು ಸೇರಿದಂತೆ ನಾವು ಯಾವತ್ತೂ ಅಂಜಲಿಲ್ಲ, ಅಳತ್ಲಿಲ್ಲ. ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ, ನಾನು ಅದನ್ನು ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀನಿ, ಜ್ಞಾಪಕ ಹೇಳ್ತೀನಿ. ರವಿಗಿಲ್ಲದ ಭಯ, ಶಶಿಗಿಲ್ಲದ ಭಯ, ತಾರಾ ನಿವಾಹಕ್ಕೆ ಇರದ ಭಯ, ನಿನಗೇತಕ್ಕೆ ಬಿಡು ಅಣು, ಅಂದ್ರೆ ನೀನು ಅಣು, ನಿನಗೇತಕ್ಕೆ ಬಿಡು ಅಣು, ಶ್ರದ್ಧೆಯ ನೀಡು, ನಿನ್ನನೇ ನೈವೇದ್ಯವ ನೀಡು ಅಂತ ಕುವೆಂಪು ಬರೀತಾರೆ. ತೇನವಿನ ತೃಣಮಪ್ಪಿನ ಚಲತಿ ತೇನವಿನ ಅಂತ. ಸೊ ನೀನಿಲ್ಲದೆ ಯಾವುದೂ ನಡೆಯಲ್ಲ ಅನ್ನುವಂತ ಹೇಳ್ತಾ ಕುವೆಂಪು ಹಂಗೆ ಹೇಳ್ತಾರೆ. ಹಾಗಾಗಿ ಇದೊಂದು ಏನು ಆತ್ಮಾಹುತಿ ಅಲ್ಲ, ದೇಶಕ್ಕಾಗಿ ನಾವು ಮಾಡುವಂಥ ಒಂದು ಕೆಲಸ. ದೇಶ ಅಂದ್ರೆ ಏನು? ಜನ, ನಾಡು, ಇವತ್ತಿರೋ ಒಂದು ವ್ಯವಸ್ಥೆ, ಒಂದು ಮೌಲ್ಯ, ಒಂದು ಸತ್ಯ, ಒಂದು ಧರ್ಮ. ಸೊ ಹಾಗಾಗಿ ನಾವು ಅವೆರಡು ಧೈರ್ಯವಾಗಿ ನಿಂತಿದ್ದೀವಿ ಇವತ್ತಿಗೂ, ಹೆದರಿಲ್ಲ, ಬೆದರಿಲ್ಲ. ಆಮೇಲೆ ಯಾವನ ಹತ್ರ ನುಡಿದಂತೆ ನಡಿ, ಶೀಲಾ ಹೇಳಿದ್ನಲ್ವ, ಶೀಲಾ ಮತ್ತು ಶಿಸ್ತು, ಎಲ್ರಿಗೂ ಯಾರೇ ಆಗಲಿ ಎಲ್ಲೇ ಆಗಲಿ ಧೈರ್ಯವಾಗಿ ಹೋಗಿದ್ದೀವಿ, ಲೈವ್ ಮಾಡಿದ್ದೀವಿ. ಆಗ್ಲೂ ಲೈವಲ್ಲೇ ಹೊಡೆದಿದ್ದಾರೆ ನಮ್ಮವರನ್ನ, ಲೈವಲ್ಲೇ ಪೊಲೀಸರು ನನ್ನ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ. ನನ್ನನ್ನು ಹೈಕೋರ್ಟ್ ಪಾರ್ಕಿಂಗ್ ಸ್ಲಾಟಲ್ಲಿ ಇಬ್ಬರು ಪೊಲೀಸರು 4 ಜನ ಪೊಲೀಸ್, ನೀವು ನೋಡಿರ್ಬೋದು ಆ ವಿಡಿಯೋ. ಕತ್ತಿನ ಪಟ್ಟಿ, ನಾನು ಇನ್ನೇನು ಕತ್ತಿನ ಪಟ್ಟಿ ಇಟ್ಕೊ ಬಂದು ಒಳಗಡೆ ತಳ್ಳಿ ಬಲಾತ್ಕಾರವಾಗಿ ಮ್ಯಾನ್ ಹ್ಯಾಂಡಲ್ ಮಾಡಿದ್ವಿ, ದೌರ್ಜನ್ಯ ಮಾಡಿದ್ವಿ. ನಾವೇನು ಅಂಜುದುವಾ, ಅಳುಕುದುವಾ? ಇವತ್ತು ನಾನು ಪ್ರಕರಣದ ಆ ಜಾಗದಲ್ಲೇ ಇಲ್ಲ, ನನ್ನ ಮೇಲೆ ಸುಳ್ಳು ಕೇಸು ದಾಖಲಿಸ್ಕೊಂಡಿದ್ದಾರೆ ಪೊಲೀಸರು. ಬನ್ರಯ್ಯ, ಯಾವಾಗ ಬರ್ತೀರಾ ಅರೆಸ್ಟ್ ಮಾಡೋದಕ್ಕೆ? 13 ಕೇಸ್ ಇದೆ, ಯಾವ ಕೇಸಲ್ಲಿ ಬರ್ತೀರಾ ನೀವು? ಬನ್ನಿ ಅಂತ ಅಂತಿದ್ದೀನಿ. ಯಾರು ಬ್ರಿಟಿಷರು ಇದ್ದಾರೆ ನಮ್ಮ ಜೈಲುಗಳಲ್ಲಿ? ಬ್ರಿಟಿಷರ ತರಕ್ಕೆ ಏನು ದೊಡ್ಡ ಕೂದಲು, ಇಷ್ಟಿಷ್ಟು ಕೂದಲು ವಿಗ್ ಹಾಕ್ಕೊಂಡು ಏನು ನ್ಯಾಯದಾನ ಮಾಡ್ತಿರೋ ನಮ್ಮ ನ್ಯಾಯಾಧೀಶ? ಅವನ ನ್ಯಾಯಾಧೀಶನೂ ನನ್ನ ದೊಡ್ಡಪ್ಪ ಚಿಕ್ಕಪ್ಪನ ಮಗನೇ, ಇನ್ನು ಅವನ ನನ್ನ ನೆಂಟನ ಫ್ರೆಂಡೇ. ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿರೋರು ನಮ್ಮ ಅಣ್ತಮ್ಮಂದ್ರೆ, ಜೈಲಲ್ಲಿರೋರು, ಜೈಲ್ ವಾರ್ಡನ್ಗಳು ಯಾವುದೋ ನಮ್ಮ ರಕ್ತ ಸಂಬಂಧಿಗಳಲ್ಲದೆ ಇದ್ರೂ ಆತ್ಮಬಂಧುಗಳಿರ್ತಾರೆ. ನಾನು ಒಂದು ಸಲ ಅರೆಸ್ಟ್ ಆಗಿದ್ದಾಗ ಪರಪ್ನಗರ ಜೈಲಿಗೆ 2014ರಲ್ಲಿ ಮಂಡೂರು ಕಸದ ಹೋರಾಟದಲ್ಲಿ ಹೋಗಿದ್ದಾಗ, ಒಂದು ದಿವಸ ಇದ್ದಾಗ, ಹೆಸರು ಹೇಳೋದಿಲ್ಲ, ಒಬ್ಬ ಜೈಲರ್ ಬಂದು ನನ್ನನ್ನು ಎಷ್ಟು ಆತ್ಮೀಯವಾಗಿ ನೋಡ್ಕೊಂಡ ಅಂದರೆ, ಎಷ್ಟು ಆತ್ಮೀಯವಾಗಿ ಮಾತನಾಡಿಸ್ದ ಅಂದರೆ, ಅವನಿಗೆ ಅಷ್ಟೊತ್ತಿಗೆ ನನ್ನ ಬಗ್ಗೆ ಗೊತ್ತಾಗಿತ್ತು. ನನಗೂ ಅವನ ಹೃದಯದಲ್ಲಿ ನನ್ನ ಬಗ್ಗೆ ಒಂದು ಭಾವನೆ ಇತ್ತು. ಆತ್ಮಬಂಧುಗಳು ನಮ್ಮವ್ರು 6 ಜನ ಹೋದಾಗ ಜೈಲಲ್ಲಿರೋರು ಬೇರೆ ಬೇರೆ ಕಾರಣಗಳು ಇರ್ಬೋದು. ಅಯ್ಯೋ KRS ಸರಿ ಇಲ್ಲಪ್ಪ, ಮೊನ್ನೆ ತಾನು ಇಬ್ಬರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ರು, ಇವರು ಜೈಲಲ್ಲಿ ಬಿಟ್ಬಿಟ್ಟಿದ್ರು, ಅವರೆಲ್ಲ ಅರೆಸ್ಟ್ ಆಗಿ ಜೈಲಲ್ಲಿ 4 ದಿವಸ ಇದ್ದವರೆಲ್ಲ ಟಿವಿಲಿ ಕುತ್ಕೊಂಡ್ಬಿಟ್ಟು ಜೈಲಲ್ಲಿರೋ ಅಕ್ರಮಗಳ ಬಗ್ಗೆ ಎಲ್ಲ ಹೇಳಿದ್ರು. ಇನ್ನು ಈ 6 ಜನಕ್ಕೂ ಅದೇ ತರಕ್ಕೆ ಬಿಟ್ಬಿಟ್ರೆ ಅವರು ಹೋಗಿ ನಮ್ಮದು ಭಯನೂ ಇರಬಹುದು. ಆದ್ರೆ ಇವ್ರಿಗೆ ಯಾವ್ದು ಆದ್ರೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ರು. ಸ್ಪೆಷಲ್ ಟ್ರೀಟ್ಮೆಂಟ್ ಅಂದ್ರೆ ಏನು? ಇದ್ದುದ್ರಲ್ಲಿ ಗೌರವವಾಗಿ ನಡೆಸ್ಕೊಂಡ್ರು. ಅಲ್ಲೇ ಸ್ಪೆಷಲ್ ಟ್ರೀಟ್ಮೆಂಟ್ ಅಂದ್ರೆ ಹೊಡೆದಿದ್ದಲ್ಲ, ಅಥವಾ ಏನು ಐಷಾರಾಮಿ ಅಲ್ಲ. ದರ್ಶನ್ ಸೆಲ್ ಪಕ್ಕದಲ್ಲೇನೆ ಹಾಕಿದ್ರಂತೆ. ಆಮೇಲೆ ನೋಡ್ಕೊಂಡು ಚೆನ್ನಾಗಿ ಗೌರವದಿಂದ ಮಾತಾಡ್ಸಿರತ್ತೆ. ಬೇರೆ ಈ ರೌಡಿಗಳು
ಎಂಥ ಇವತ್ತಿಗೂ ಮೊನ್ನೆ ತಾನೇ ಹೇಳ್ತಾರು, ಇವತ್ತಿಗೂ ಆ ಪರಪ್ಪನಗರ ಜೈಲಲ್ಲಿ ನೋಡೋದಕ್ಕೆ ಹೋಗ್ಬೇಕಂದ್ರೆ ಜೇಬಲ್ಲಿರೋದು ಕೊಡ್ಬೇಕಂತ ಹೆಣ್ಮಕ್ಳಿಗೆ. ಹೆಣ್ಮಕ್ಳ ಹತ್ರ ಕಿತ್ಕೊಳ್ತಾರೆ ಹೆಣ್ಮಕ್ಳು. ಅವಳು ಯಾವಳೋ ಒಬ್ಳು ಅಯೋಗ್ಯ, ನೀಚೆ, ದುರುಳೆ ತನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಹೋದ್ರೆ ಆ ಎಸ್ ಐ ಆದವಳು ₹1,00,000 ಕೇಳಲಿಲ್ವಾ? ಇಂಥ ನೀಚರು ಇದ್ದಾರೆ. ಇಂಥ ಪೊಲೀಸ್ ಸ್ಟೇಷನಲ್ಲಿ ಇಂಥ ನೀಚರು, ರಾಕ್ಷಸಿ ಮನೋಭಾವದಲ್ಲಿದ್ದಾರೆ, ಜೈಲಲ್ಲೂ ಇದ್ದಾರೆ. ಯಾವ್ಯಾವುದೋ ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಸತ್ತಿರೋ ಮೊನ್ನೆ ನಾನು ಹೇಳಿದ್ದೀನಿ, 10 ಸಲ ಹೇಳಿದ್ದೀನಿ, ತನ್ನ ಮಗನೋ ಅಪ್ಪನೋ ಸತ್ತಿದ್ದಾನೆ, ಯಾವುದೋ ನೋವಲ್ಲೋ ದುಃಖದಲ್ಲೋ ಅದಕ್ಕೇನೋ ಒಂದು ಇದಕ್ಕೆ ಡೆತ್ ಸರ್ಟಿಫಿಕೇಟ್ ಬೇಕು ಅಂದರೆ ಈ ಲೋಫರ್ಗಳು, ಲುಚ್ಚಾಗಳು, ಚಂದ್ರಶೇಖರ್ ಲಂಚ ಕೇಳ್ತಾರಲ್ಲ, ಇವ್ರ ಮನುಷ್ಯತ್ವ ಇದೆಯಾ? ನಾವು ನಿಜಕ್ಕೂ ಇದನ್ನೆಲ್ಲ ಬದಲಾಯಿಸಬೇಕೋ ಬೇಡವೋ? ಹಾಗಾಗಿ ಈ ಆಕ್ರೋಶ ಇದೆಯಲ್ವಾ, ಕೇವಲ ಬರವಣಿಗೆ ಮಾಡ್ಕೊಂಡು ಬಾಯಿ ಬೇದಿ ಮಾಡ್ಕೊಂಡು ನಾವು ಮಾಡ್ತಾ ಇಲ್ಲ. ನಾವು ನೇರ ಲಂಚ ಇಂಥ ಒಂದು ಡೆತ್ ಸರ್ಟಿಫಿಕೇಟ್ ಲಂಚ ಕೇಳಿದವನಿಗಿಂತ ಲಂಚ ವಾಪಸ್ ಮಾಡಿಸಿ ಒಂದೇ ಗಂಟೆಲಿ ಕೆಲಸ ಮಾಡಿಸಿದ್ದೆ ತಾವರೆಕೆರೆಯಲ್ಲಿ ನಾನು. ಇಂಥ 106 ಮಾಡಿಸಿದ್ವಿ. ವಾರ ಅಲ್ಲ 4 ದಿವಸದಿಂದ ₹40,000 ಲಂಚ ತೆಗೆದುಕೊಂಡಿದ್ದಂಥ ಸಬ್ ರಿಜಿಸ್ಟರ್ ಆಫೀಸಲ್ಲಿ ನಾವು ದುಡ್ಡು ವಾಪಸ್ ಮಾಡಿಸಿದ್ವಿ. ಈ ಕಳ್ಳರು ಈ ಲೋಕಾಯುಕ್ತದಲ್ಲಿ ಕೂತ್ಕೊಂಡು ಮೆಕ್ತಾ ಇದಾರಲ್ಲ, ಗಿರಾಕಿಗಳು ಯಾರಾದ್ರೂ ಲೋಕಾಯುಕ್ತ ಕೇಸ್ ತಗೊಂಡೋಗಿ ಗಿರಾಕಿಗಳು ಬಂದಂಗೆ ಕುಣಿದಾಡ್ತಾರೆ. ಅವತ್ತೇನೋ ಸಿಕ್ಕಾಕೊಂಡ್ರು ಭಾಸ್ಕರ್ ರಾವ್ ಸಂದರ್ಭದಲ್ಲಿ. ಆ ಅಮ್ಮ ಪಾಪ ಒಳ್ಳೆ ಪುಣ್ಯಾತ್ಗಿತ್ತಿ, ಪ್ರಾಮಾಣಿಕ ದಕ್ಷ ಆ ಪೊಲೀಸ್ ಅಧಿಕಾರಿ ಸೋನಿಯಾ ನಾರಂಗ್. ಆ ಅಮ್ಮ ಧೈರ್ಯವಾಗಿ ಮಾತಾಡಿದ್ದಕ್ಕೆ ಲೋಕಾಯುಕ್ತ ಒಂದು ಶುದ್ಧಿ ಆಯಿತು. ಇವತ್ತು ಸೋನಿಯಾ ನಾರಂಗು ಇಲ್ಲ, ಯಾರೂ ಇಲ್ಲ. ಸೋನಿಯಾ ನಾರಂಗು ಪಾದ ಧೂಳಿಗೂ ಸಮವಿಲ್ಲದ ಜನ ಇವತ್ತು ಲೋಕಾಯುಕ್ತದಲ್ಲಿ ಅಧಿಕಾರಿಗಳ ಕೂತ್ಕೊಂಡಿದ್ದಾರೆ. ಅವನೊಬ್ಬ SP ಅಯೋಗ್ಯ, ನಮ್ಮನ್ನ ಎಷ್ಟು ಕೆಟ್ಟದಾಗ ನಡ್ಸ್ಕೊಂಡ. ಒಂದು ತಿಂಗಳಿಂದ ನನ್ನ ಮೇಲೆ ಸುಳ್ಳು ಕೇಸ್ ಹಾಕ್ಸಿದ್ದಾನೆ ಒಬ್ಬ ಅಯೋಗ್ಯ. ಮಾಡ್ರಯ್ಯ, ಹಿಂಗಿದೆಯಲ್ಲ ಕಾನೂನು ಅಂತ ಹೇಳಿದ್ದಕ್ಕೆ ಅವನಿಗೆ ನನ್ನ ಬಗ್ಗೆ ಗೊತ್ತಿರಲಿಲ್ಲ, ನಮ್ಮ ಹೋರಾಟದ ಬಗ್ಗೆ ಗೊತ್ತಿಲ್ಲ, ಕರ್ನಾಟಕದವನಲ್ಲ ಅಯೋಗ್ಯ, ಹುಚ್ಚಿನ ತರ ಮೆಂಟಲ್ ತರ ಆಡ್ದ. ನಾನು ಅವನಿಗೆ ಕಾಟ ನಿಲ್ಲಿಸಿ ಅವನಿಗೆ ನಾವು ಶಿಕ್ಷೆ ಕೊಡೋ ಹಂಗೆ ಮಾಡ್ತೀವಿ. KRS ಪಕ್ಷ ಸುಮ್ಮನೆ ಅಲ್ಲ, ರವಿಕೃಷ್ಣ ರೆಡ್ಡಿ ಸುಮ್ಮನೆ ಅಲ್ಲ. ನಾನು ಸೇಡ್ಗೆ ಹೋಗೋದಿಲ್ಲ, ಜಿದ್ದಿಟ್ಕೊಳ್ಳೋದಿಲ್ಲ. ಆದರೆ ಆ ಸಮಯ ಬರುತ್ತೆ, ಅವನೊಂದು 5 ವರ್ಷ ಆದ್ಮೇಲೆ ಬರ್ತಾನೆ ಕಟಕಟೆಗೆ. ಹಾಗಾಗಿ ಇವತ್ತು ನಾವು ಈ ಸೈನ್ಯವನ್ನು ಈ ಥರಕ್ಕೆ ನಿಲ್ಲಿಸಿದ್ದೀವಿ. ಜನ ಇದನ್ನ ಗಮನಿಸ್ತಾ ಇದ್ದಾರೆ. ಪರೀಕ್ಷೆಗಳಾಗುತ್ತೆ, ಏನು ಮಾಡೋದು? ಸರ್, ಇಷ್ಟೆಲ್ಲ ಆದ್ರೂ ರವಿಕೃಷ್ಣ ರೆಡ್ಡಿ ಅವರ ಈ ಒಂದು ಕೆಚ್ಚೆದ ಹೋರಾಟ, ಆ ಒಂದು ಏನಂತಾರಲ್ಲ ಡಾಮಿನೇಟಿಂಗ್, ಸೊ ಎಲ್ಲ ಒಂದು ಕಡೆ ನಿಮ್ಗೆ ಥಟ್ಟನೇನು ಬರಲಿಲ್ಲ? ರಾಜಕಾರಣಿಗಳು, ಅಧಿಕಾರಿಗಳು ಹಾದಿ ಬೀದಿಗಳಲ್ಲೇ ನಮ್ಮ ಮೇಲೆ ತಳ್ಳಾಟಗಳಾಗಿದೆ, ಹೊಡೆಯೋದಕ್ಕೆ ಬಂದಿದ್ದಾರೆ, ಪೊಲೀಸರೇನೆ ಹೇಳ್ಕೊಂಡು ಹೋಗಿದ್ದಾರೆ. ನಮ್ಮವ್ರು ನಮ್ಮನ್ನೇ ನನ್ನನ್ನು ಅಲ್ಲದೆ ಇದ್ರು, ನಾನಂದರೆ ಸ್ವಲ್ಪ ನಾನು ಒಂಚೂರು ಗೊತ್ತಿಲ್ಲ. ರವಿಕೃಷ್ಣ ರೆಡ್ಡಿ ಈಗ ಒಂದು ಕರ್ನಾಟಕದಲ್ಲಿ ಯಾವುದೇ ಮೂಲೆಗೆ ಹೋದ್ರು ಜನ ಗುರುತಿಡಿತಾರೆ, ಎಲ್ಲರೂ ಅಲ್ಲದೆ ಇದ್ರು. 10 ಜನರಲ್ಲಿ 2-3 ಜನ ಗುರುತಿಡಿತಾರೆ. ಇವತ್ತು ಬೆಳಗ್ಗೆ ಕಟಿಂಗ್ ಶಾಪ್ಗೆ ಹೋಗಿದ್ದೆ, ಅಲ್ಲಿ ಗುರುತಿಡಿದ್ರು. ದಾರಿಲಿ ಹೋಗೋವಾಗ ಅದರಲ್ಲೂ ವಿಶೇಷವಾಗಿ ಗೌರ್ಮೆಂಟ್ ಆಫೀಸುಗಳು, ಪೊಲೀಸ್ ಸ್ಟೇಷನ್ಗಳು, ಕೋರ್ಟ್ಗಳು ಇಲ್ಲೆಲ್ಲ ಹೋದಾಗ ಗುರುತಿಡಿಯುವಂಥ ಪ್ರಮಾಣ ಜಾಸ್ತಿ. ಯಾಕೆಂದರೆ ಅವರೆಲ್ಲ ಸ್ವಲ್ಪ ಸಾಮಾಜಿಕವಾಗಿ ಒಂದಷ್ಟು ವಿಚಾರಗಳನ್ನ ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ ಅಂತ. ಹಾಗಾಗಿ ಪಬ್ಲಿಕ್ಕಲ್ಲಿ ನಮ್ಮನ್ನು ಏನು ಮ್ಯಾನ್ ಹ್ಯಾಂಡಲ್ ಮಾಡೋದು ಕಷ್ಟ. ಆಮೇಲೆ ಅದೊಂದು ಇವತ್ತೊಂದು ಶಕ್ತಿ, ರವಿಕೃಷ್ಣ ರೆಡ್ಡಿ ಇವತ್ತು ಒಂದು ಶಕ್ತಿನೇ. ಎಷ್ಟು ಸಣ್ಣ ಶಕ್ತಿ, ಎಷ್ಟು ದೊಡ್ಡ ಶಕ್ತಿ ಗೊತ್ತಿಲ್ಲ, ಅದನ್ನು ನಾನು ಹೇಳಬಾರ್ದು. ಆದರೆ ರವಿಕೃಷ್ಣ ರೆಡ್ಡಿಯನ್ನು ಸುಲಭವಾಗಿ ಏನು ಎಲ್ಲಂದ್ರೆ ಅಲ್ಲಿ ಹೊಡೆದು ಬಡಿಯೋಕ್ಕಾಗಲ್ಲ. ಆದರೆ KRS ಪಕ್ಷದವ್ರನ್ನ ಬಡಿತಾರೆ. ಯಾವನೋ ಮುರಳೀಧರ್ ಅನ್ನೋಂಥ ಇಲ್ಲೊಬ್ಬ ಮುರಳೀಧರ್, ಅವನೊಬ್ಬ ನೀಚ ಇದ್ದಾನೆ, ರಾಕ್ಷಸಿ ಪ್ರವೃತ್ತಿ ಅವನು. ಅವನ ಮತ್ತಲ್ಲಿ ದೆವ್ವ ಮೆಟ್ಕೊಂಡಾಗ ಅವನೊಬ್ಬ ಇನ್ಸ್ಪೆಕ್ಟ್ರು ದೆವ್ವ ಮೆಟ್ಕೊಂಡವಳು ನಮ್ಮ ಪಕ್ಷದ SC/ST ಘಟಕದ ಕಾರ್ಯದರ್ಶಿ ಚೆನ್ನೈನ ಹೆಲ್ಮೆಟಲ್ಲಿ ಹೊಡೆದು ನೋಡೋದಲ್ವ ನೀವು, ಯಾವುದು ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ. ಅಲ್ಲೊಬ್ಬ ಅದೇ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರು ಮುರಳೀಧರು ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಪಕ್ಷದ ತುಮಕೂರು ಘಟಕದ ಅಧ್ಯಕ್ಷನಿಗೆ ಹೊಡೆದಿದ್ದಕ್ಕೆ ಇಲ್ಲಿ ಏನು ರಕ್ತ ಕಿತ್ಕೊಂಡು ಬಂದಿತ್ತು, ತುಟಿ ಹೊಡೆದು ಮಾಡ್ತಾರೆ. ಏನು ಆಗುತ್ತೆ, ಕೊಂದಾಕ್ತಾರ, ಯಾರನ್ನ ಕೊಂದಾಕ್ತಾರೋ ಯಾರಿಗೂ ಗೊತ್ತು. ನಾನಳಿವೆ ನೀನಳಿವೆ, ನಮ್ಮೆಲುಬುಗಳ ಮೇಲೆ ಮೂಡಲಿ ನವಭಾರತದ ಲೀಲೆ, ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯೇ ಕುಗ್ಗದೆಯೇ ನುಗ್ಗಿ ನಡೆ, ಹಿಗ್ಗಿ ನಡೆ ಮುಂದೆ. ಕುವೆಂಪು ಅವ್ರು ಹೇಳಿದಾರಲ್ವ, ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡಲಿ ನವಭಾರತದ ಲೀಲೆ. ಆತ್ಮಾರ್ಪಣೆ ಮಾಡ್ಕೊಳ್ಬೇಕಾಗುತ್ತೆ ನಾವು ಕೆಲವೊಂದು ಸಂದರ್ಭಗಳಲ್ಲಿ. ಸೊ ಹಾಗಂತೇಳಿ ಹುಚ್ಚುಚ್ಚಾಗಿ ಬಂಡೆಗೆ ತಲೆ ಚಚ್ಕೊಳ್ಳೋದಿಲ್ಲ. ಅದಕ್ಕಾಗಿಯೇ ನಾವು ಯಾವಾಗಲೂ ನಮ್ಮ ಪಕ್ಷದವ್ರು ಹೇಳ್ತೀವಿ, ಒಬ್ಬರೋ ಇಬ್ಬರೋ ಹೋಗಿ ಹೀರೋಗಳಾಗ್ಬೇಡ್ರಯ್ಯ. ನಮ್ಮ ಪಕ್ಷದಲ್ಲಿ ಹೀರೋಗಳಿಗೆ ಸ್ಥಾನ ಇಲ್ಲ, ನಾಯಕರಿಗೆ ಸ್ಥಾನ ಇದೆ. ಅಂದರೆ ನಾಯಕ ತನ್ನ ಜೊತೆಗೆ ಒಂದಷ್ಟು ಜನರ ಜೊತೆಗಿರ್ತಾನೆ, ಜನರ ಪರವಾಗಿರ್ತಾನೆ, ಅಂದರೆ ಜನರನ್ನ ಜೊತೆಗಿಟ್ಕೊಂಡು ಕೆಲಸ ಮಾಡ್ತಾನೆ, ಟೀಮ್ ಪ್ಲೇಯರ್ ಆಗಿರ್ತಾನೆ. ಹೀರೋ ಅದನ್ನೇ ನನ್ನಿಂದ ಎಲ್ಲರೂ ಇರಿ, ನಾನೊಬ್ಬನೇ ಇರಬೇಕು ಅನ್ನೋ ತರಕ್ಕೆ ಒಬ್ಬೊಬ್ಬನೇ ಹೋಗ್ತಾನೆ, ಒಬ್ಬೊಬ್ಬರು ಹಿಡಿದು ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತಾರೆ. ಹಾಗಾಗಿ ಹೀರೋ ಮಾಡಬೇಡಿ, ಜೊತೆಗಿರಿ. ಒಂದು 5-6 ಜನ, 2-3 ಜನ ವಿಡಿಯೋ ಮಾಡ್ತಾ ಇರಿ, ಅವ್ನು ಏನಾದರೂ ಆಗಲಿ. ಆದರೆ ಯಾವತ್ತು ಅವಾಚ್ಯ ಶಬ್ದಗಳನ್ನು ಬಳಸಬೇಡಿ ಪಬ್ಲಿಕ್ಕಲ್ಲಿ.
ಈಗ ನಾನು ನೀವು ಇದ್ದಾಗ ನಿಮ್ದೇನಾದ್ರು ಎಲ್ಲ ಆಫ್ ಮಾಡಿದ್ರೆ ನಾನು ಬಾಯಲ್ಲೂ ಕೆಲವೊಂದು ಸಂಸ್ಕೃತ ಪದಗಳು ಬರುತ್ತೆ. ಹಳ್ಳಿಯಿಂದ ಬಂದವನು ಸಾಮಾನ್ಯವಾಗಿ ಬೆಳೆದಂಥವನು ಸಹಜ ಯಾವುದೋ ವಿಚಾರವಾಗಿ ಕೆಟ್ಟ ಪದಗಳನ್ನ ಬಳಸ್ಕೊಂಡ್ಬಿಡ್ತೀವಿ. ಆದರೆ ಪಬ್ಲಿಕಲ್ಲಿ ಇವತ್ತಿಗೂ ನಾನು ಬಳಸಿಲ್ಲ. ಒಂದೇ ಒಂದು ದಿವಸ ಬಳಸಿದ್ದೀನಿ ಶಿಗ್ಗಾವಿಲಿ. ಬೇಕು ಅಂತಲೇ ಅಂದರೆ ಅದು ಮೆಸೇಜ್ ಹೋಗಬೇಕು ಅಂತ. ಆದರೆ ಅವಾಚ್ಯ ಶಬ್ದಗಳನ್ನು ಬಳಸೋದಿಲ್ಲ. ಅವಾಚ್ಯ ಶಬ್ದ ಬಳಸಬೇಡಿ. ಯಾವುದೇ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಕೈ ಎತ್ತಬೇಡಿ. ಅವರೇ ಹೊಡಿಲಿ, ಅವರೇ ಬಡೀಲಿ, ನೀವು ಆತ್ಮರಕ್ಷಣೆ ಮಾಡ್ಕೊಳ್ಳಿ. ಏನು ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ಆತ್ಮರಕ್ಷಣೆ. ಅವ್ರ ಹೊಡೆಗೆ ಬಂದಾಗ ತಲೆಗೆ ಅಡ್ಡ ಇಡ್ತಿರೋ, ಕೈ ಅಡ್ಡ ಇಡ್ತಿರೋ, ಎಲ್ಲೆಲ್ಲಿ ರಕ್ಷಣೆ ಮಾಡ್ಕೊಳಕ್ಕಾಗುತ್ತೆ ಇಟ್ಕೊಳ್ಳಿ. ಅವ್ರ ಕೈ ಮಾತ್ರ ಅಂಥ ಸಂದರ್ಭದಲ್ಲಿ ಎತ್ತಬೇಡಿ. ಇನ್ನೂ ಅಕಸ್ಮಾತ್ ಪ್ರೈವೇಟ್ ಸಿಟಿಸನ್ಸು, ಖಾಸಗಿ ವ್ಯಕ್ತಿಗಳು ಬರ್ತಾರಾ, ಅವ್ರು ದೊಣ್ಣೆ ತಗೊಬಂದಿದ್ದಾರಾ ನಿಮ್ಮ ರಕ್ಷಣೆಗೆ, ಹಿರೇಮಠರನ್ನ ಹೊಡೆಯೋದಿಕ್ಕೆ, ನಮ್ಮನ್ನ ಹಿರೇಮಠರನ್ನ ಹೊಡೆಯೋದಿಕ್ಕೆ ಕುಮಾರಸ್ವಾಮಿಯ ತೋಟದ ವಾಚ್ಮನ್ನು ದೊಣ್ಣೆ ತಗೊಂಡು ಬಂದ ಕೇತಗಾನಹಳ್ಳಿಯಲ್ಲಿ. ಏನಿವ ಕುಮಾರಸ್ವಾಮಿ ಅವ್ರದ್ದೆಲ್ಲ ಜಮೀನಲ್ಲಿ ಹಾಕೊಂಡು ಕಾಂಪೌಂಡ್ ಹಾಕೊಂಡು ತೋಟ ಮಾಡ್ಕೊಂಡು ಮೆರೀತಿದಾರಲ್ವ, ಆ ಜಮೀನಲ್ಲಿ ಇವತ್ತೆಲ್ಲ ಬಿಟ್ಕೊಡ್ತಾ ಇದ್ದಾರಲ್ವ, ಅದನ್ನು ನೋಡೋದಕ್ಕೆ, ಪರೀಕ್ಷೆ ಮಾಡೋದಕ್ಕೆ, ಪರಿಶೀಲನೆ ಮಾಡೋದಕ್ಕೆ ಹೋದಾಗ ಹಿರೇಮಠರು ನಾವು ಅವ್ರ ತೋಟದ ಗೂಂಡ ಬಂದಿದ್ದ, ಮೊಟ್ಟೆ ಎಸ್ದ. ಆದರೆ ಒಂದು ಸಂದರ್ಭದಲ್ಲಿ ಅವ್ನು ಬಂದಾಗ, ನಾನು ಗಾಂಧಿ ಟೋಪಿ ಇರೋ ತನಕ ನಾನು ಶಾಂತಿ ಅಹಿಂಸೆ, ನಾನು ಟೋಪಿಯನ್ನು ಅವನು ಬಂದ ದೊಣ್ಣೆ ತೊಗೊಂಡು ಬರ್ತಾ ಇದ್ದ ಅಲ್ಲಿ ಹೊಡೆಯೋದಕ್ಕೆ. ಇಲ್ಲಿ ಯಾರಿದ್ದಾರೆ, ನಮಗಾರು ಪರವಾಗಿಲ್ಲ. ಹಿರೇಮಠರು 75 ವರ್ಷ ಆವಾಗ ಅವ್ರಿಗೆ, ಇವಾಗ 81, 6 ವರ್ಷದಿಂದ ನಿಗುತ್ತೆ. ನಾನು ಟೋಪಿ ತೆಗೆದಲ್ಲಿಟ್ಟು ಅಲ್ಲೊಂದು ದೊಡ್ಡ ದೊಡ್ಡ ಮರದ ಇವಿತ್ತು, ದೊಣ್ಣೆ ಇಟ್ಕೊಂಡು ನಿಂತೆ, ಬಾ ನೋಡೋಣ ಅಂತ. ಯಾರು ಖಾಸಗಿ ವ್ಯಕ್ತಿಗಳು ಬಂದಾಗ ನೀವು ಆತ್ಮರಕ್ಷಣೆ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಬಡ್ದು ಸಾಯಿಸಬಿಡ್ತಾರೆ. ಹಾಗಾಗಿ ಈ ಥರದ್ದು ಒಂದಷ್ಟು ನಮ್ಮಲ್ಲಿ ಇದಿದೆ, ರೂಲ್ಸ್ ಇದೆ, ಆ ಥರಕ್ಕೆ ಮಾಡ್ಕೊಂಡು ಬಂದಿದ್ದೀವಿ. ಅದರಿಂದನೇ ಇವತ್ತು ನಮಗೆ ಈ ಶಕ್ತಿ. 20,000 ಕೋಟಿ ತಿಂದ್ಬಿಡ್ತಾರಲ್ಲ ಕಾಂಗ್ರೆಸ್ ಅವರು, ನಂಬರ್ 1 ದೇಶದ್ರೋಹಿಗಳು. ಏನು ಸಿದ್ದರಾಮಯ್ಯ ಸಂವಿಧಾನದ ಕಗ್ಗೊಲೆ ಮಾಡ್ತಾ ಇದ್ದಾರೆ ಸ್ವಾಮಿ ನಿಮ್ಮ ಪಕ್ಷದವ್ರು. ಕಳೆದ 2.5 ವರ್ಷದಿಂದ MLA, ಹಾಲಿ MLA ಅಥವಾ XMLA ಅಥವಾ ಮುಂದಕ್ಕೆ MLA ಆಗೋನು, ಅವನು ಕುಟುಂಬಕ್ಕೆ ಅವ್ರು ಕೆಲಸ ಮಾಡ್ತಾ ಇರೋದು. ಗ್ರಾಸ್ ರೂಟ್ ಡೆಮಾಕ್ರಸಿ ಇರಲೇಬಾರ್ದು ಅಂತೇಳಿ ಇದು ಕೇವಲ ಆಲಿಗಾರ್ಕಿ ಅಂತಾರೆ. ಕ್ರಿಮಿನಲ್ MLA ಅವನು, ರೌಡಿ MLA ಅವನು, ಹಾಗಾಗಿ ಅವನಿಂದ ಹೋಗಿದ್ದಕ್ಕೆ ನಿಮ್ಗೆ ಆ ಥರ ನಡೆಸ್ಕೊಂಡ. ಏನು ವೈಯಕ್ತಿಕ ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯ, ಖಾಸಗಿ ಹಕ್ಕುಗಳು, ಒಬ್ಬೊಬ್ಬೊಬ್ಬ ಇವರಷ್ಟು ಏನು ಫ್ರೀಡಮ್ ಬಗ್ಗೆ, ಲಿಬರ್ಟಿ ಬಗ್ಗೆ ಯೋಚನೆ ಮಾಡೋರು ಇಲ್ಲ ಅನ್ನೋದ್ರ ರೀತಿಯಲ್ಲಿ ಶಿವಕುಮಾರ ಮಾಡುವ ಎಲ್ಲ ಯೋಜನೆಗಳು ಪರ್ಸೆಂಟೇಜ್ ಯೋಜನೆಗಳು. ನನ್ನ ಹೈಕಮಾಂಡ್ನ ಜೀತದಾಳಲಾಗಿರುವಂಥವ್ರು. ಇಲ್ಲಿ ಜನರ ಗೌರವಕ್ಕೆ, ಆತ್ಮಗೌರವಕ್ಕೆ ಬೆಲೆ ಇಲ್ಲ.